ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆಂಪಯ್ಯನದೊಡ್ಡಿ ನಗು ಫೌಂಡೇಶನ್ ಮಳವಳ್ಳಿ ಇವರ ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರ ಕೆಂಪಯ್ಯನದೊಡ್ಡಿ ಶಾಲಾ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕಲಾ ಶಿಕ್ಷಕರಾದ ಕಲಾಪ್ರಿಯ ಸಿದ್ದರಾಜು ಗಿಡಕ್ಕೆ ನೀರೆರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆಂಪಯ್ಯನದೊಡ್ಡಿ ಶಾಲೆ ಉತ್ತಮ ವಾತಾವರಣದಲ್ಲಿದೆ. ಇಲ್ಲಿಯ ಮುಖ್ಯ ಶಿಕ್ಷಕರಾದ ಸುಂದರಪ್ಪ ಅವರು ಶಾಲಾ ಆವರಣದಲ್ಲಿ ಗಿಡ ಮರ ನೆಟ್ಟು ಪರಿಸರ ಕಾಪಾಡುತ್ತಿದ್ದಾರೆ. ಸರ್ಕಾರದ ಆದೇಶದಂತೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮದ ಜೊತೆಗೆ ಬೇಸಿಗೆ ಶಿಬಿರ ನಡೀತಾ ಇರುವುದು ಮಕ್ಕಳಿಗೆ ಅನುಕೂಲವಾಗುತ್ತೆ. ನಮ್ಮ ದೇಹಕ್ಕೆ ಹಲ್ಲು ತುಂಬಾ ಅವಶ್ಯಕತೆ. ಶಾಲಾ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೂ ಉಚಿತ ದಂತ ಚಿಕಿತ್ಸೆಯನ್ನ ಮಾಡ್ತಾ ಇರೋದು ಒಳಿತು ಎಂದರು. ಈ ಶಾಲೆ ಅತ್ಯದ್ಭುತ ಶಾಲೆ. ಈ ಶಾಲೆಯಲ್ಲಿ ಪಾಠ ಕಲಿತಂದು ಮಕ್ಕಳಿರ್ಬೋದು ಅಥವಾ ಈ ಊರಿರ್ಬೋದು ಭಾಳ ಪುಣ್ಯ ಮಾಡಿತ್ತು ಅಂತ ಹೇಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಏನಿದೆ, ದಂತ ತಪಾಸಣಾ ಶಿಬಿರ ಏನಿದೆ, ಅದು ನಿಜಕ್ಕೂ ಭಾಳ ಇಂಪಾರ್ಟೆಂಟ್. ನಮಗೆ ಈ ಪ್ರಪಂಚದ ಭಾಷೆ ಯಾವುದು ಅಂತ ಕೇಳಿದ್ರೆ ತಟ್ಟಂತ ಉತ್ತರ ಕೊಡ್ತೀವಿ, ನಗು ಅಂತೇಳಿ. ನಗು ಚೆನ್ನಾಗಿ ಕಾಣಬೇಕು ಅಂದರೆ ಏನಿರಬೇಕು? ಹಲ್ಲು. ಮುಖ್ಯವಾಗಿ ಹಲ್ಲು ಚೆನ್ನಾಗಿರಬೇಕು. ಅಂಥ ಒಂದು ಅತ್ಯದ್ಭುತ ಒಂದು ವಿಚಾರ ಇದು. ನಾವು ನಕ್ಕಿದ್ರೆ ಪ್ರಪಂಚಕ್ಕೆ ಎಲ್ರಿಗೂ ಅರ್ಥ ಆಗುತ್ತೆ ಇವ್ರು ನಗ್ತಿದ್ದಾರೆ ಅಂತೇಳಿ. ಆದ್ದರಿಂದ ಪ್ರಪಂಚದ ಭಾಷೆ ಯಾವುದು? ನಗು. ನಗುಗೆ ಮುಖ್ಯವಾದದ್ದೇನೋ ಹಲ್ಲು. ನಕ್ಕಿದ್ರೆ ಹಲ್ಲು ಕಾಣುತ್ತಲ್ವ, ಹಲ್ಲು ಕಂಡ್ರೆ ನಗು ಅಂತಲ್ವಾ. ಹಲ್ಲು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಅಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮ. ಎಲ್ಲರೂ ಕೂಡ ಹಿರಿಯರು ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರಿಗೊಂದು ಒಳಗಡೆ ಒಂದು ಏನೋ ಒಂಥರ ಹಿಂಜರಿಕೆ ಭಾವ ಇರುತ್ತೆ. ಯಾಕೆ ನನಗೆ ಏಜ್ ಆಯಿತು, ಅಲ್ಲೂ ಸ್ವಲ್ಪ ಹಾಳಾಗಿದೆ ಅಂತ. ಆದರೆ ಇವತ್ತು ನಮ್ಮ ವೈದ್ಯಕೀಯ ಒಂದು ಕ್ಷೇತ್ರ ಏನಿದೆ, ಮಗುವಿಗಿಂತಲೂ ಹಿರಿಯರ ಹಲ್ಲು ಚೆನ್ನಾಗಿ ಕಾಣೋ ಮಾಡುವಂಥ ಒಂದು ಅತ್ಯದ್ಭುತ ಟೆಕ್ನಾಲಜಿ ಬಂದಿದೆ. ಹಾಗೂ ಯಾವುದೇ ಹಲ್ಲು ನೀವು ಹೋದರೆ ಮೊದಲು ಯಾವ್ಯಾವುದೋ ಥರದ ಕಲರಲ್ಲಿ ಹಾಕ್ತಿದ್ರು. ಇವತ್ತು ನಿಮಗೆ ಹಲ್ಲು ಹೊಸ ಹಲ್ಲನ್ನು ಹಾಕ್ಸಿದ್ರೆ ಯಾವುದೋ ಆರ್ಟಿಫಿಷಿಯಲ್ ಹಲ್ಲು ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಅಂಥ ಅತ್ಯದ್ಭುತವಾಗಿ ನಿಮಗೆ ನಿಜವಾಗಿ ನಿಮ್ಮ ಇನ್ನು ಹುಟ್ಟಿದಾಗ ಬಂದ ಹಲ್ಲೇನೋ ನಿಮ್ಮ ಸ್ವಂತದ ಹಲ್ಲೇನೋ ಅನ್ನೋ ರೀತಿ ಬರುತ್ತದೆ. ಇನ್ನು ಖ್ಯಾತ ಡೆಂಟಿಸ್ಟ್ ಆದಂತಹ ಅರುಣ್ ಅವರು ಮಾತನಾಡಿ, ಹಳಿಗಾಡಿನಲ್ಲಿ ನಡೆಯುವಂತಹ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಭಾಗವಹಿಸಬೇಕು. ನಗರ ಪ್ರದೇಶಗಳಲ್ಲಿ ಸಾವಿರಾರು ಹಣ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಇಲ್ಲಿಯ ಮುಖ್ಯ ಶಿಕ್ಷಕರಾದ ಸುಂದರಪ್ಪನ್ ಅವರು ಒಳ್ಳೆಯ ಹೃದಯವಂತರು. ನನ್ನ ಭೇಟಿ ಮಾಡಿ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದು ದಿನ ಮಕ್ಕಳಿಗೆ ದಂತ ಚಿಕಿತ್ಸೆ ಕಾರ್ಯಕ್ರಮ ಮಾಡಿಕೊಡಿ ಅಂತ ಕೇಳಿದ್ರು. ನನಗೂ ತುಂಬಾ ಖುಷಿಯಾಗಿದೆ ಎಂದರು. ಉಚಿತ ದಂತ ತಪಾಸಣೆ ಮಕ್ಕಳಲ್ಲಿ ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ನಮ್ಮ ಹತ್ರ ಈಗ ನನ್ನ ಏಜ್ ಅವರು ಅಥವಾ ನಮಗಿಂತ ದೊಡ್ಡ ಏಜ್ ಅವರು ಬರ್ತಾರೆ. ಬಂದ್ಬಿಟ್ಟು ಸರ್ ಅಲ್ಲೆಲ್ಲ ಹಾಳಾಗಿದೆ, ಹಿಂಗಾಗಿದೆ. ಚಿಕ್ಕದ್ರಲ್ಲಿ ನಮ್ಮ ತಂದೆ ತಾಯಿ ನಮ್ಗೆ ತೋರಿಸಿರ್ಲಿಲ್ಲ. ಸೊ ಆವಾಗ ನಮ್ಮ ಗೊತ್ತಾಗಲಿಲ್ಲ. ತೋರಿಸಿದ್ರೆ ಸರಿಯಾಗ್ತಿತ್ತು. ನಮ್ಮ ತಂದೆ ತಾಯಿ ಅವ್ರಿಗೆ ಏನೂ ಗೊತ್ತಿರಲಿಲ್ಲ, ಈಗೆಲ್ಲ ಹಾಳಾಗ್ಬಿಟ್ಟಿದೆ ಅಂತ. ಈಗ ನಾವೇನು ಮಾಡಬೇಕು ಅಂತಂದರೆ, ದಂತ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟು. ಏನಕ್ಕೆ ಕಾಸ್ಟ್ಲಿ ಅಂತಂದರೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ. ಸೊ ಹಂಗಾಗಿ ಏನು ಮಾಡ್ಬೋದು ಅಂದರೆ, ನಾವು ದುಡ್ಡು ಅನ್ನೋದಕ್ಕಿಂತನೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಅಂದರೆ ನೀವು ಅದನ್ನು ಮೊದಲೇ ನೀವು ಅದ್ರ ಮಧ್ಯೆ ಮುಂಜಾಗ್ರತೆ ವಹಿಸ್ಕೊಂಡ್ರೆ ಆ ರೋಗ ಬರದೇ ತಡೆಗಟ್ಬೋದು. ಸೊ ಹಂಗಾಗಿ ನಾನು ಹೇಳೋದು ಅಂತಂದರೆ, ಈಗ ಮಕ್ಕಳುಗಳಲ್ಲಿ ನಾವು ಚೆಕ್ ಮಾಡಿದಾಗ ಏನಾಗುತ್ತೆ, ಇದರ ಉಳುಕಲ್ಲಿ ಆಗ್ತಿರ್ಬೋದು, ಹೊಸಡು ಸಮಸ್ಯೆ ಆಗ್ತಿರ್ಬೋದು, ಒಂದು ಹಾಲಲ್ಲಿ ಈ ವಯಸ್ಸಿಗೆ ಬಿದ್ದಿರಬೇಕು ಅಂತ ಇರುತ್ತೆ, ಅದು ಬಿದ್ದಿರದೇ ಇರ್ಬೋದು. ಸೊ ನಾವು ಅದನ್ನೇನಾದರೂ ಈಗಲೇ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಟ್ರೆ, ಅಥವಾ ನಾವು ಹೇಳೋ ಸಜೆಷನ್ ಕೇಳಿ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂದರೂ ನಾವು ಹೇಳೋದನ್ನ ಸ್ವಲ್ಪ ನೀವು ತಲೆಗೆ ಹಾಕೊಂಡ್ರೆ ಮುಂದೆ ನೀವು ಮಕ್ಕಳೆಲ್ಲ ಹಲ್ಲುಗಳು ತುಂಬ ಚೆನ್ನಾಗಿರುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಚಂದ್ರಪ್ಪ, ಡಾಕ್ಟರ್ ಅರುಣ್, ಕಲಾಪ್ರಿಯ ಸಿದ್ದರಾಜು, ದೇವಿಕಾ, ಎಸ್ಟಿಎಂಸಿ ಅಧ್ಯಕ್ಷ ಜಯಶಂಕರ್, ಗ್ರಾಮಸ್ಥರಾದ ಬಸವರಾಜು ಹಾಜರಿದ್ದರು.